ಸೊ ಹಾಯ್ ಗೈಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದ್ಬಿಟ್ಟು 5:20 ಆಗೈತೆ. ಇವಾಗಿದ್ದೆ ಈಗ ಸ್ವಲ್ಪ ವಿಡಿಯೋ ಎಲ್ಲ ಎಡಿಟ್ ಮಾಡೋದೈತೆ, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ಜಿಮ್ಗೆ ಹೋಗ್ಬೇಕು ಇವಾಗ 6 o'clockಗೆ. ಸೊ ಆಮೇಲೆ ಸಿಗ್ತೀನಿ ಗೈಸ್ ಜಿಮ್ಗೆ ಹೋಗ್ಬೇಕಾದ್ರೆ. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಜಿಮ್ಗೆ ಹೋಗ್ತಾ ಇದ್ದೀನಿ. ಗಾಡಿ ಸ್ಟಾರ್ಟ್ ಮಾಡಬೇಕು, ಜಿಮ್ಗೆ ಹೋಗೋಕ್ಕೆ. ಸೊ ಜಿಮ್ಗೆ ಹೋಗ್ಬಿಟ್ಟು ಇವತ್ತು ಚೆಸ್ಟ್ ವರ್ಕೌಟ್ ಐತೆ. ಸೊ ಜಿಮ್ ಹತ್ರ ಸಿಗ್ತೀನಿ ನಿಮಗೆ. ಬಾಯ್. ಸೊ ಗೈಸ್ ಇವಾಗ ಜಿಮ್ ಹೋಗ್ತಾ ಇದ್ದೀನಿ. ಇಲ್ಲಿಂದ ಜಿಮ್ ಬಂದ್ಬಿಟ್ಟು 1.5 kilometer ಐತೆ. ಅದಕ್ಕೆ ಇವಾಗ ಗಾಡೀಲಿ ಹೋಗ್ತಾ ಇದ್ದೀನಿ ಜಿಮ್ಗೆ. ಸೊ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ನೋಡಿ ಗೈಸ್, ಬೆಳಗ್ಗೆ ಎಷ್ಟು ಆರಾಮಾಗೈತೆ, ತಣ್ಣಗೈತೆ, ರೋಡೆಲ್ಲ ಖಾಲಿ ಆಗೈತೆ. ಸೊ ಆರಾಮಾಗಿ ಹೋಗ್ಬೋದು. ಸೊ ನಿಮಗೆ ಜಿಮ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ ಗೈಸ್. ಸೊ ಗೈಸ್ ನೋಡಿ, ಬೆಳಗ್ಗೆ ಎಷ್ಟು ತಂಪಾಗಿದೆ, ರೋಡೆಲ್ಲ ಆರಾಮಾಗಿ ತಣ್ಣಗಿದೆ, ತಣ್ಣಗೆ ಗಾಳಿ ಬರ್ತೈತೆ, ಭಾರಿ ಫೀಲ್ ಆಗ್ತೈತೆ. ಮಾತ್ರ ತಣ್ಣಗೆ ಗಾಡೀಲಿ, ಮನೆಯಲ್ಲಿ ಫುಲ್ಲು ಬಿಸಿ ಗಾಳಿಗೆ ಇಲ್ಲಿ ಬೆಳಗ್ಗೆ ತಣ್ಣಗೆ ಗಾಳಿ ಮಸ್ತಾಗಿ ಫೀಲ್ ಆಗ್ತೈತೆ ಮಾತ್ರ. ನೋಡಿ ಗೈಸ್, ಬೆಳಗ್ಗೆ ವಾಕಿಂಗ್ ಎಲ್ಲ ಮಾಡ್ತಾರೆ ರೋಡಲ್ಲಿ. ಇವ್ರು ನೋಡಿ ಬೆಳಗ್ಗೆ ವಾಕಿಂಗ್ ಮಾಡ್ತಾರೆ ತಾತ. ಈ ಅಂಕಲ್ ಬಂದ್ಬಿಟ್ಟು ರಿವರ್ಸ್ ವಾಕಿಂಗ್ ಮಾಡ್ತಾರೆ. ಸೊ ಗೈಸ್ ಇವಾಗ ಜಿಮ್ ಹತ್ರ ಬಂದಿದ್ದೀನಿ. ನೋಡ್ಬೋದು. ಸೊ ಜಿಮ್ ವರ್ಕೌಟ್ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್ ಜಿಮ್ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಕ್ಲಾಸ್ಗೆ ಹೋಗ್ಬೇಕು. ಕ್ಲಾಸ್ ಬಂದ್ಬಿಟ್ಟು 9 o'clock ಐತೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ನಾನು ಬಂದಾಗ ಒಂದು ಗಾಡಿ ಕೂಡ ಇದ್ದಿಲ್ಲ. ಇವಾಗ ನೋಡಿ ಎಷ್ಟು ಗಾಡಿ ಬಂದು ನಿಂತಿದೆ. ಬೆಳಗ್ಗೆ ಎಷ್ಟೊಂದು ಗಾಡಿಗಳು ಬಂದು ಪಾರ್ಕಿಂಗ್ ಮಾಡ್ಬಿಟ್ಟವ್ರೆ ಎಷ್ಟು ಬೇಗ. ಗೈಸ್ ನೀವು ಬೆಳಗ್ಗೆ ಎದ್ಬಿಟ್ಟು ವಾಕಿಂಗ್ ಮಾಡಿ, ಇಲ್ಲಾಂದ್ರೆ ಏನಾದ್ರು ಸಿಂಪಲ್ ನಾರ್ಮಲ್ ಎಕ್ಸರ್ಸೈಸ್ ಮಾಡಿ. ಯಾಕಂದ್ರೆ ನೀವು ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಆಕ್ಟಿವ್ ಆಗಿರುತ್ತೆ. ಸಪೋಸ್ ನಾವು ಇವಾಗ ಎಕ್ಸರ್ಸೈಸ್ ಬೆಳಗ್ಗೆ ಮಾಡ್ತೀವಿ. ಸೊ ಸಪೋಸ್ ನಾವು ಬೆಳಗ್ಗೆ ಏನಾದ್ರು ಎಕ್ಸರ್ಸೈಸ್ ಮಾಡಿದ್ರೆ ಫುಲ್ ದಿನ ಆಕ್ಟಿವ್ ಆಗಿರ್ತೀವಿ. ಸೊ ನೋಡಿ ಸ್ಟಾರ್ಟ್ ಮಾಡಿ ನೀವು ಎಕ್ಸರ್ಸೈಸ್ ಮಾಡೋಕ್ಕೆ, ಇಲ್ಲ ವಾಕಿಂಗ್ ಮಾಡೋಕ್ಕೆ. ಸೊ ಗೈಸ್ ಚಿಕ್ಕ ಮಕ್ಕಳು ಬೆಳಗ್ಗೆ ಬ್ಯಾಡ್ಮಿಂಟನ್ ಆಡ್ತಾರೆ. ಇನ್ನು ಟೈಮ್ ಬಂದ್ಬಿಟ್ಟು 7:30. ಸೊ ಗೈಸ್ ಇನ್ನೇನು ಮನೆ ಹತ್ರ ಬರ್ತಿದೆ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡ್ಬಿಟ್ಟು ಇನ್ನೇನು ನಾನು ಬಿಡಬೇಕು. ಕ್ಲಾಸ್ ಬಂದ್ಬಿಟ್ಟು 9 o'clock ಐತೆ, ಬೇಗ ಹೋಗ್ಬೇಕು. ಇಲ್ಲಾಂದರೆ ಇವತ್ತು ಲೇಟ್ ಆಗಿಬಿಡುತ್ತೆ. ಮೊನ್ನೆ 5 minutes ಲೇಟ್ ಆಗಿಬಿಟ್ಟಿದೆ. ಆಲ್ರೆಡಿ ಅವ್ರು ಕ್ಲಾಸೇ ಸ್ಟಾರ್ಟ್ ಮಾಡಿಬಿಟ್ರು. ಸೊ ಇವಾಗ ಬೇಗ ಹೋಗ್ಬೇಕು. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಇರೋ ಗಣೇಶ ದೇವಸ್ಥಾನ. ನೈಟ್ ಎಲ್ಲ ನಮ್ಮ ರೋಡ್ ಅಂಕಲ್ಗಳು ಕಾವಲು ಕಾಯ್ತಾರೆ ಇಲ್ಲಿ. ಜನರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಬೆಳಗ್ಗೆನೆ ಬಂದು ಕಸ ಹಾಕ್ತಾರೆ. ಪಾಪ BBMP ಅವರು ಎಷ್ಟು ಕಷ್ಟಪಟ್ಟು ಎಲ್ಲ ಕ್ಲೀನ್ ಮಾಡಿ ಹೋಗಿರ್ತಾರೆ. ಆದ್ರೂ ನೈಟ್ ಮಿಡ್ ನೈಟ್ ಎಲ್ಲ ಬಂದು ಕಸ ಹಾಕಿ ಹೋಗ್ತಾರೆ. ಜನರಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ. ಸೊ ಗೈಸ್ ಇವಾಗ ರೆಡಿ ಆಗಿದ್ದೀನಿ. ಇವಾಗ ಟಿಫನ್ ಮಾಡ್ಬಿಟ್ಟು ಮನೆ ಬಿಡಬೇಕು. ಟೈಮ್ ಬಂದ್ಬಿಟ್ಟು 8:10 ಆಗೈತೆ. ಸೊ ಬೇಗ ಟಿಫನ್ ಮಾಡ್ಬಿಟ್ಟು ಮನೆ ಬಿಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಗಿಡಕ್ಕೂ ನೀರು ಹಾಕಾಯ್ತು. ಇವಾಗ ಮನೆ ಬಿಟ್ಟೆ, ಟಿಫನ್ ಎಲ್ಲ ಮಾಡಾಯ್ತು. ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಇವಾಗ ಬಸ್ ಸ್ಟ್ಯಾಂಡ್ ಹತ್ರ ನಡ್ಕೊಂಡು ಹೋಗ್ಬಿಟ್ಟು ಬಸ್ ಹತ್ಬೇಕು. ಬಸ್ ಹತ್ಬಿಟ್ಟು ಹೋಗ್ಬೇಕಲ್ಲಿ ಕ್ಲಾಸ್ ಹತ್ರ. ಸೊ ಟೈಮ್ ಬಂದ್ಬಿಟ್ಟು 8:30 ಆಗಿದೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಲೇಟ್ ಆದರೂ ಆಗ್ಬಿಡತ್ತೆ, ಹೇಳೋಕ್ಕಾಗಲ್ಲ. ಸೊ ಗೈಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ. ಒಂದು ಬಸ್ ನಿಂತೈತೆ, ಬೇಗ ಹೋಗಿ ಹತ್ಬೇಕು. ಅಲ್ಲಿ ಬಸ್ ನಿಂತೈತೆ ನೋಡಿ, ಕಾಣಿಸ್ತೈತೆ ನಿಮ್ಗೆ. ಬೇಗ ಹೋಗಿ ಹತ್ಬೇಕು ಬಸ್. ಸೊ ಆಮೇಲೆ ಸಿಗ್ತೀನಿ ಗೈಸ್ ಬಸ್ ಹತ್ಬಿಟ್ಟು. ಸೊ ಗೈಸ್ ಬಸ್ ಸ್ಟ್ಯಾಂಡ್ ಹತ್ರ ಬಂದೆ, ಬಸ್ ನಿಂತೈತೆ, ಹೋಗ್ಬಿಟ್ಟು ಬಸ್ ಹತ್ಬೇಕು. ಬಸ್ ಹತ್ಬಿಟ್ಟು ಅಲ್ಲಿ ಟ್ರೈನಿಂಗ್ ಸೆಂಟರ್ ಹತ್ರ ಇಟ್ಟಿದ್ದೀನಿ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್ ಒಂದು ಪ್ರಾಬ್ಲಮ್ ಆಗ್ಬಿಟ್ಟೈತೆ, ಬಸ್ ಪಾಸ್ ತಂದಿಲ್ಲ. ಇವಾಗ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಸೊ ಮತ್ತೆ ಮನೆ ಹತ್ರ ಹೋಗ್ಬಿಟ್ಟು ಬಸ್ ಪಾಸ್ ತೊಗೊಂಡು ಬರ್ಬೇಕು. ಇಲ್ಲಾಂದರೆ ನಮ್ಮ ಡ್ಯಾಡಿ ಬರ್ಬೋದು ಗಾಡಿ ತೊಗೊಂಡೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಇವಾಗ ನಮ್ಮ ಡ್ಯಾಡಿ ಬಂದ್ಬಿಟ್ಟು ಡ್ರಾಪ್ ಮಾಡಿದ್ರು. ಇವಾಗ ಟೈಮ್ ಬಂದ್ಬಿಟ್ಟು 9:05 ಆಗೈತೆ. ಸೊ ಟ್ರೈನಿಂಗ್ ಸೆಂಟರ್ ಹತ್ರ ಬಂದಿದ್ದೀನಿ. ಸೊ ಆಮೇಲೆ ಸಿಗ್ತೀನಿ. ಸೊ ಗೈಸ್ ಕ್ಲಾಸ್ ಕರೆಕ್ಟ್ ಟೈಮ್ ಹೋಗಿದೆ. ಇವಾಗ ಕ್ಲಾಸ್ ಮುಗಿದಿದೆ. ನಮ್ಮಪ್ಪ ಡ್ರಾಪ್ ಮಾಡಿದ್ರು. ಸೊ ಇವಾಗ ಕ್ಲಾಸ್ ಮುಗಿದ್ವಿ ಆಚೆ ಬಂದಿದ್ದೀನಿ. ಸೊ ನಮ್ಮ ಫ್ರೆಂಡ್ ಬರ್ತಾನೆ ಅಂತ ಖುಷಿ ಅಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ. ಅವ್ನ ಜೊತೆ ಸ್ವಲ್ಪ ಮಾತಾಡ್ಕೊಂಡೆ ಮತ್ತೆ ಮನೆಗೆ ಹೊರಟೋಗ್ತೀನಿ. ಸೊ ಆಮೇಲೆ ಸಿಗೋಣ ಗೈಸ್. ಸೊ ಗೈಸ್ ಜಿಮ್ಗೆ ಹೋಗಿ 2 ತಿಂಗಳಾಯಿತು. ಮೈಕೈ ಎಲ್ಲ ನೋಡ್ತೈತೆ. ಸೊ ಈ ವಾರ ಪೂರ್ತಿ ಕರೆಕ್ಟಾಗಿ ಮಾಡಿದ್ರೆ ಮತ್ತೆ ಅಭ್ಯಾಸ ಆಗಿಬಿಡುತ್ತೆ. ಸೊ ಗೈಸ್ ಇವಾಗ ಕ್ಲಾಸ್ ಮುಗಿಸ್ಕೊಂಡು ಆಚೆ ಬಂದಿದ್ದೀನಿ. ಇವತ್ತು ಕ್ಲಾಸ್ ಬಂದ್ಬಿಟ್ಟು 1.5 hour ಇತ್ತು. ಸೊ ನಾಳೆಯಿಂದ ಲ್ಯಾಪ್ಟಾಪ್ ತರೋಕೆ ಹೇಳಿದ್ರೆ.
ಬಸ್ ಪಾಸ್ ಮನೇಲಿ ಮಾಡ್ಕೋಗಿದ್ನಲ್ಲ, ನಮ್ಮ ಅಪ್ಪ ಬಂದು ಡ್ರಾಪ್ ಮಾಡೋದು ಟ್ರೈನಿಂಗ್ ಸೆಂಟರ್ವರೆಗೂ. ಸೊ ಇವಾಗ ವೆಯ್ಟ್ ಮಾಡ್ತಾ ಇದ್ದೀನಿ ನಮ್ಮ ಫ್ರೆಂಡ್ಗೆ, ಅವ್ನು ಬಸ್ಸಲ್ಲಿ ಬರ್ತಾನಂತೆ. ಅವ್ನ ಜೊತೆ ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಮನೆಗೆ ಹೋಗ್ತೀನಿ. ಮೈಕೈ ಎಲ್ಲ ನೋಡ್ತೈತೆ, ಯಾಕಂದರೆ ಇವತ್ತು ಬೆಳಿಗ್ಗೆ ಜಿಮ್ಗೆ ಹೋಗಿದ್ದೆ. 2 ಮಂತ್ಸ್ ಆದಮೇಲೆ ಜಿಮ್ಗೆ ಹೋಗಿದ್ದು, ಅದಕ್ಕೆ ಸ್ವಲ್ಪ ಮೈಕೈ ನೋಡ್ತೈತೆ. ಈ ವೀಕ್ ಪೂರ್ತಿ ಮಾಡಿದ್ರೆ ಮತ್ತೆ ಅಭ್ಯಾಸ ಆಗ್ಬಿಡುತ್ತೆ. ಸೊ ಗೈಸ್, ನಮ್ಮ ಫ್ರೆಂಡ್ಗೆ ಆಗ್ಲಿಂದ ಕಾಯ್ತಾ ಇದ್ದೀನಿ. ಎಷ್ಟು ಅರೌಂಡ್ ಒಂದು 15-20 ಮಿನಿಟ್ಸಿಂದ ಕಾಯ್ತಾ ಇದ್ದೀನಿ. ಇನ್ನೂ ಬಂದಿಲ್ಲ ಅವನು. ಮನೆಗೆ ಹೋಗ್ಬಿಡೋಣ ಅನಿಸ್ತೈತೆ, ಆದರೆ ಅವ್ನು ಬರ್ತೀನಿ ಅಂತವನೇ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲೊಂದು ಕಾಗೆ ಅದಕ್ಕೆ ಊಟ ಹುಡುಕ್ತಾ ಐತೆ ಆಗ್ಲಿಂದ. ಪಾಪ ಅದಕ್ಕೆ ಊಟನೇ ಸಿಗ್ತಿಲ್ಲ ಕಾಗೆಗೆ. ಜೋಡಿ ಬಂದೈತೆ, ಕಾಗೆ ಜೋಡಿ. ಇವಾಗ ಕೊನೆಗೂ ಈ ಕಾಗೆಗೆ ಅದಕ್ಕೆ ತಿಂಡಿ ಸಿಕ್ಬಿಟ್ಟೈತೆ. ಈ 401 ಬಸ್ಗಳಂತೂ 5 ನಿಮಿಷಕ್ಕೆ ಒಂದೊಂದು ಬರ್ತಾ ಇರ್ತವೆ. ಆದರೆ ನಮ್ಮ ಏರಿಯಾ ಬಸ್ ಅರ್ಧ ಗಂಟೆಗೆ ಒಂದೊಂದು ಬರ್ತಾ ಇರತ್ತೆ. ಇಲ್ಲಿ ತುಂಬ ಸೆಕೆ ಆಗತ್ತಪ್ಪ. ಇಲ್ಲಿ ಮರದ ಕೆಳಗೆ ಕೂತಿದ್ದೀನಿ, ತಣ್ಣಗೈತೆ. ಪಾಪ ನೋಡಿ, ಡಿ ಗ್ರೂಪ್ ಅವರು ಎಷ್ಟು ಕಷ್ಟಪಟ್ಟು ಕಸ ಎಲ್ಲ ಗುಡಿಸ್ತಾರೆ. ಆದರೆ ಜನರು ಮಾತ್ರ ಕಸ ಹಾಕೋದು ಹಾಕ್ತಾನೆ ಇರ್ತಾರೆ. ನಂಗೆ ಗೊತ್ತಿರೋ ಪ್ರಕಾರ ನಮ್ಮ ಫ್ರೆಂಡ್ ಈ ಬಸ್ಸಲ್ಲಿ ಬರ್ಬೋದು, ಯಾಕಂದರೆ ಎಲೆಕ್ಟ್ರಿಕ್ ಬಸ್ಸಲ್ಲಿ ಬರ್ತಿದ್ದೀನಿ ಅಂತವನ್ನ. ಈ ಬಸ್ಸಲ್ಲೂ ಇಲ್ಲ, ಎಲೆಕ್ಟ್ರಿಕ್ ಬಸ್ಸಲ್ಲಿ ಬರ್ತಿದ್ದೀನಿ ಅಂತ ಎಲೆಕ್ಟ್ರಿಕ್ ಬಸ್ಸಲ್ಲೂ ಬಂದಿಲ್ಲ. ನೋಡಿ, ಇಲ್ಲಿ 2 ಎಲೆಕ್ಟ್ರಿಕ್ ಬಸ್ ಬರ್ತೈತೆ. ಇದ್ರಲ್ಲಿ ಬರ್ಬೋದೇನೋ ನಮ್ಮ ಫ್ರೆಂಡ್. ನೋಡೋಣ ಇರಿ ಯಾವ ಬಸ್ಸಲ್ಲಿ ಬರ್ತಾನೆ ಅಂತ. ಈ ಬಸ್ಸಲ್ಲೂ ಬಂದಿಲ್ಲ. ಸೊ ಗೈಸ್, ಆಗ್ಲಿಂದ ಕಾಯ್ತಿದ್ದೀನಿ. ಇನ್ನೊಂದು ಎಲೆಕ್ಟ್ರಿಕ್ ಬಸ್ ಬಂತು, ಇದ್ರಲ್ಲಾದ್ರೂ ಬರ್ಬೋದೇನೋ ಅವನು. ಅಣ್ಣ ಬಂದ. ಸೊ ಗೈಸ್ ನೋಡಿ, ಇವಾಗ ಬಸ್ಸಿಂದ ಇಳಿದ. ಸೊ ಅವನ ಹತ್ರ ಹೋಗಿ ಮಾತಾಡ್ತೀನಿ ಇವಾಗ, ಆಮೇಲೆ ಸಿಗೋಣ. ನಮ್ಮ ಫ್ರೆಂಡ್ ಜೊತೆ ಮಾತಾಡ್ಸಾಯ್ತು. ಇವಾಗ ರೋಡ್ ಕ್ರಾಸ್ ಮಾಡಬೇಕು, ಮನೆಗೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಗೈಸ್, ಇವಾಗ ರೋಡ್ ಕ್ರಾಸ್ ಮಾಡಿ ಅಪೋಸಿಟ್ ಸೈಡ್ ಬಂದೆ. ಇವಾಗ ಮನೆಗೆ ಹೋಗಿ ಬಸ್ ಹತ್ಬೇಕು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಓದ್ಕೊಳ್ಳೋದೈತೆ. ಸೊ ಆಮೇಲೆ ಸಿಗ್ತೀನಿ ಗೈಸ್. ಗೈಸ್, ಇವಾಗ ನವರಂಗ್ ಹತ್ರ ಇಳಿದಿದ್ದೆ, ಮತ್ತೆ ಫೋನ್ ಮಾಡಿದ್ರು ಟ್ರೈನಿಂಗ್ ಸೆಂಟರ್. ಸೊ ಗೈಸ್, ಇವಾಗ ನವರಂಗ್ ಹತ್ರ ಇದ್ದೀನಿ, ಮತ್ತೆ ಫೋನ್ ಮಾಡಿದ್ರು ಟ್ರೈನಿಂಗ್ ಸೆಂಟ್ರಿಂದ. ಅದೇನೋ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಯ್ತಂತೆ. ಸೊ ಮತ್ತೆ ಇವಾಗ ಹೋಗ್ಬೇಕು ಅಲ್ಲಿವರೆಗೂ. ಅಲ್ಲಿಗೆ ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಮತ್ತೆ ಮನೆಗೆ ಹೋಗ್ತೀನಿ. ಸರಿ ಗೈಸ್, ಆಮೇಲೆ ಸಿಗ್ತೀನಿ, ಬಸ್ ಬರ್ತೈತೆ. ಸೊ ಗೈಸ್, ಇವಾಗ ಮನೆಗೆ ಬಂದಿದ್ದೀನಿ. ಮನೆಗೆ ಬಂದು ಊಟ ಮಾಡ್ಕೊಂಡೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಹೊತ್ತು ತಲೆನೋವು ಹೋಗ್ತೈತೆ. ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಓದ್ಕೋಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. ಇಬ್ರು ನೋಡಿ, ಮೋರಿ ಹತ್ರ ಏನೋ ಮಾಡ್ತವ್ರೆ. ಏನ್ರ ಮಾಡ್ತಿದ್ದೀರಾ? ಓಯ್, ಏನ್ ಮಾಡ್ತಿದ್ದೀರಾ? ಸೊ ನೋಡಿ, ಸ್ವಲ್ಪ ಮಾತಾಡಿದ್ಕೆ ಆ ಕಡೆ ಹೊರಟೋದ್ರ. ಐಸ್ ಕ್ರೀಮ್ ಜ್ಯೂಸ್ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಹೋಗ್ತವ್ರೆ. 2:30 ಮಲ್ಕೊಂಡಿದ್ದ, ಇವಾಗ ಇದ್ದೀನಿ ಗೈಸ್. ಇವಾಗ ಎದ್ಬಿಟ್ಟು ಸ್ವಲ್ಪ ಓದ್ಕೊಂಡು ವಿಡಿಯೋ ಎಡಿಟ್ ಮಾಡಬೇಕು. ಸೊ ಆಮೇಲೆ ಸಿಗೋಣ. ಸೊ ಗೈಸ್, ಇವಾಗ ಟೈಮ್ ಬಂದ್ಬಿಟ್ಟು 4:15 ಆಗಿದೆ. ಗೈಸ್, ಇಷ್ಟೊತ್ತು ಇವಾಗ ಓದ್ಕೊತಿದ್ದೆ. ಇವಾಗ ಓದಾಗಿದೆ. ಇವಾಗ ಹೋಗ್ಬಿಟ್ಟು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಟೀ ಕುತ್ಕೊಂಡು ಮತ್ತೆ ಓದಕ್ಕೆ ಕೂತ್ಕೋಬೇಕು. ಇವತ್ತು RCB ಮ್ಯಾಚ್ ಬೇರೆ ಐತೆ. ಸೊ ಮ್ಯಾಚ್ ಬೇರೆ ನೋಡಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್ ನಿಮಗೆ. ಸೊ ಗೈಸ್, ಇವತ್ತಿಗೆ ಇಷ್ಟೇ ಸಾಕು. ಇವತ್ತು ಫುಲ್ಲು ಕೋರ್ಸ್ ಮುಗಿಸ್ಬಿಟ್ಟೆ. ಕೋರ್ಸ್ ಫಿನಿಶ್ ಮಾಡೋದಿತ್ತು. ಸೊ ಅದಕ್ಕೆ ಇವತ್ತು ಕೋರ್ಸ್ ಮುಗಿಸ್ಕೊಂಡೆ. ಸೊ ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹಂಗೆ ಸಪೋರ್ಟ್ ಮಾಡ್ತೀರಿ ಗೈಸ್.